ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದ ಅಧ್ಯಯನದ ಪಾಠಕ್ಕೆ ನಿಮಗೆ ನಾನು ಯೇಸುವಿನ ಹೆಸರಿನಲ್ಲಿ ಪ್ರೀತಿಯಿಂದ ಸ್ವಾಗತಿಸುವನಾಗಿದ್ದೇನೆ. ನಮ್ಮ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹದಿಂದ 34, 12-14 ವಚನಗಳು. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ದೀರ್ಘಾಯುಷ್ಯವು ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ? ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲ್ಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ನಾವು ಓದಿದಂಥ ಈ ಒಂದು ಭಾಗದಲ್ಲಿ ನಾವು ನೋಡುತ್ತೇವೆಂದರೆ ಇಲ್ಲಿ 2 ಪ್ರಶ್ನೆಗಳು ಇರುವುದನ್ನು ನಾವು ನೋಡ್ತೇವೆ. ಮೊದಲೇ ಪ್ರಶ್ನೆ ನೋಡುವಾಗ ದೀರ್ಘಾಯುಷ್ಯವು ಬೇಕೋ ಎಂಬುದಾಗಿ, ಎರಡನೇ ಭಾಗ ನೋಡುತ್ತೇವೆ ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ ಎಂಬುದಾಗಿ 2 ಪ್ರಶ್ನೆ. ಹೊಸ ವರ್ಷದ ಒಂದು ಪ್ರಾರಂಭದಲ್ಲಿ ನಾವೆಲ್ಲರೂ ಇರುವಾಗ, ಹೌದು, ಮನುಷ್ಯರಾದಂಥ ನಮ್ಮೆಲ್ಲರ ಒಂದು ಆಶೆ ಏನೆಂಬುದಾಗಿ ನೋಡುವಾಗ, ನಾನು ಈ ಲೋಕದಲ್ಲಿ ಬಹುದಿವಸ ಬದುಕಿ ಬಾಳಬೇಕು ಎಂಬುದಾಗಿ. ಹೀಗಾಗಿ ನಾವು ಬಹುದಿವಸ ಈ ಲೋಕದಲ್ಲಿ ಬದುಕಿ ಬಾಳಬೇಕಾದರೆ ನಾವು ನೋಡುತ್ತೇವೆ, ಸತ್ಯವೇದ ನಮಗೆ ಹೇಳುವಂಥ ಮಾತೇನೆಂಬುದಾಗಿ ನೋಡುವಾಗ, ನಾವು ನಮ್ಮ ನಾಲಿಗೆಯನ್ನು ಅದನ್ನು ಕಾದುಕೊಳ್ಳಬೇಕು ಎಂಬುದಾಗಿ, ಎರಡನೇದಾಗಿ ನಮ್ಮ ತುಟಿಗಳನ್ನು ನಾವು ಇಟ್ಟುಕೋ ಎಂಬುದಾಗಿ ಇಲ್ಲಿ ಸತ್ಯವೇದ ನಮಗೆ ತಿಳಿಸುವುದನ್ನು ನಾವು ನೋಡುವವರಾಗಿದ್ದೇವೆ. ಯೆಹೋವ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ನೋಡುತ್ತೇವೆ ಅಂದರೆ, ನಮ್ಮನ್ನು ಆತನು ತನ್ನ ಹೋಲಿಕೆಗೆ ಸರಿಯಾಗಿ ಮತ್ತು ದೇವ ಸ್ವರೂಪದಲ್ಲಿ ಆತನು ನಮ್ಮನ್ನು ಉಂಟು ಮಾಡಿದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಹಾಗೆ ಪೌಲನ, ಮಹಾಭಕ್ತನಾದ ಪೌಲನು ಹೇಳುವ ಹಾಗೆ ನೋಡುತ್ತೇವೆ, ನಮ್ಮ ದೇಹ ನೋಡುವಾಗ ಅದು ದೇವರಿಗೆ ಗರ್ಭ ಗುಡಿಯಾಗಿದೆ ಎಂಬುದಾಗಿ 1 ಕೊರಿಂಥ 3:16 ಮತ್ತು 17 ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂಬುದಾಗಿ ನಾವು 1 ಕೊರಿಂಥ 6:19 ವಾಕ್ಯದಲ್ಲಿ ಸಹ ನೋಡುವವರಾಗಿದ್ದೇವೆ. ಆದ ಕಾರಣ ದೇವರು ತನ್ನ ಹೋಲಿಕೆಗೆ ನಮ್ಮನ್ನು ಸರಿಯಾಗಿ ಉಂಟು ಮಾಡಿದ ಕಾರಣ ನೋಡುತ್ತೇವೆ, ನಾವು ನಮ್ಮ ದೇಹಗಳ ಮೂಲಕ ದೇವರನ್ನು ನಾವು ಮಹಿಮೆ ಪಡಿಸುವವರು ಆಗಿರಬೇಕು ಎಂಬುದಾಗಿ. ಮಹಾಭಕ್ತನಾದ ಪೌಲನು ಅದನ್ನೇ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 1:20 ವಾಕ್ಯದಲ್ಲಿ ಹೇಳುವ ಪ್ರಕಾರ, ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ ಎಂಬುದಾಗಿ. ಆದ ಕಾರಣ ಅದೇ ಪೌಲನು 1 ಕೊರಿಂಥ 6:20 ವಾಕ್ಯದಲ್ಲಿ ಹೇಳುವ ಹಾಗೆ, ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಆದ ಕಾರಣ ನೋಡುತ್ತೇವೆ, ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 12:36 ಮತ್ತು 37 ವಾಕ್ಯದಲ್ಲಿ ನಾವು ನೋಡುವಾಗ, ನಾವು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನೋಡುತ್ತೇವೆ, ದೇವರ ಮುಂದೆ ನಾವು ಉತ್ತರ ಕೊಡಬೇಕು ಎಂಬುದಾಗಿ. 37 ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ: ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಎಂಬುದಾಗಿ. ಆದ ಕಾರಣ ನಾವು ನೋಡುತ್ತೇವೆ, ಯಾಕೋಬನ ಬರೆದ ಪತ್ರಿಕೆಯ 3 ಪ್ರಾರಂಭದ 12 ವಾಕ್ಯಗಳಲ್ಲಿ ನಾವು ಹೀಗೆ ನೋಡುತ್ತೇವೆಂದರೆ, ನಾಲಿಗೆಯನ್ನು ಬಿಗಿ ಹಿಡಿಯುವುದರ ವಿಷಯ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ.
ಅಲ್ಲಿ ನಾವು ನೋಡುವಾಗ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದ 5 ಮತ್ತು 6ನೇ ವಾಕ್ಯ ನೋಡುವಾಗ, ಹಾಗೆ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಅದು ಕೊಚ್ಚಿಕೊಳ್ಳುತ್ತದೆ ಎಂಬುದಾಗಿ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ಅಂದರೆ ನಾಲಿಗೆ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. 8ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿ ಇದೆ. ಅದೇ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಾಕ್ಯ ನೋಡುವಾಗ, ನಾಲಿಗೆಯಿಂದ ನಾವು ದೇವರನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ ಎಂಬುದಾಗಿ. 10ನೇ ವಾಕ್ಯ ಹೀಗೆ ಹೇಳ್ತಾರೆ, ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ ಎಂಬುದಾಗಿ. ಆದ ಕಾರಣ ನಮ್ಮ ಮಾತಿನ ವಿಷಯದಲ್ಲಿ ನೋಡುತ್ತೇವೆ, ನಾಲ್ಕು ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು ಎಂಬುದಾಗಿ. ನಾವು ಆಡುವಂಥ ಮಾತುಗಳ ಪರಿಣಾಮ ಏನೆಂಬುದಾಗಿ ಸತ್ಯವೇದದಲ್ಲಿ ಅನೇಕ ನಾವು ವಾಕ್ಯಗಳನ್ನು ನಾವು ನೋಡುವವರು ಆಗಿದ್ದೇವೆ. ಮಲಾಕಿಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನೋಡುವಾಗ, ನೀವು ಯೆಹೋವನನ್ನು ನಿಮ್ಮ ಮಾತುಗಳಿಂದ ಬೇಸರಗೊಳಿಸಿದ್ದೀರಿ ಎಂಬುದಾಗಿ. ಅದೇ ಮಲಾಕಿಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 13ನೇ ವಾಕ್ಯ ನೋಡುವಾಗ, ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಪ್ರಸಂಗಿ 5ನೇ ಅಧ್ಯಾಯದ 6ನೇ ವಾಕ್ಯ ಅಲ್ಲಿ ಹೀಗೆ ಹೇಳ್ತಾರೆ ಅಂದರೆ, ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೆಲಸವನ್ನು ಏಕೆ ಹಾಳು ಮಾಡಬೇಕು ಎಂಬುದಾಗಿ. ಮಹಾಜ್ಞಾನಿಯಾದ ಸೊಲೊಮೋನನು ಜ್ಞಾನೋಕ್ತಿ 16ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಆತನು ಹೇಳುವ ಹಾಗೆ, ನೀಚನ ತುಟಿಗಳಲ್ಲಿ ಬೆಂಕಿಯುರಿಯುತ್ತದೆ ಎಂಬುದಾಗಿ. ಮತ್ತು ಯೋಬನ ಪುಸ್ತಕದಲ್ಲಿ ಹೀಗೆ ನೋಡುತ್ತೇವೆ, ಕೆಟ್ಟತನ ಅವನ ಬಾಯಿಗೆ ಸಿಹಿ, ನಂತರ ಅದು ಮಾರ್ಪಟ್ಟು ಅವನೊಳಗೆ ಹಾವಿನ ವಿಷವಾಗುವುದು ಎಂಬುದಾಗಿ. ಕೀರ್ತನೆಗಾರನು 143ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ತಮ್ಮ ನಾಲಿಗೆಯನ್ನು ಸರ್ಪದಂತೆ ಹದ ಮಾಡಿದ್ದಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ ಎಂಬುದಾಗಿ. ಹಾಗೆ ಅದೇ ಕೀರ್ತನೆಯಲ್ಲಿ ನೋಡ್ತೇವೆ 52ನೇ ಕೀರ್ತನೆ 2ನೇ ವಾಕ್ಯ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಇನ್ನೊಂದು ವಾಕ್ಯ ಹೀಗೆ ನೋಡುತ್ತೇವೆ, ಕೀರ್ತನೆಗಳು 10:7ರಲ್ಲಿ, ಅವನ ಬಾಯಿಯು ಶಾಪ, ಬಲಾತ್ಕಾರ, ವಂಚನೆಗಳಿಂದ ತುಂಬಿದೆ, ಅವನ ನಾಲಿಗೆಯ ಕೆಳಗೆ ಹಾನಿಯೂ ನಾಶವೂ ಕೂತಿವೆ ಎಂಬುದಾಗಿ. ಇನ್ನೊಂದು ವಾಕ್ಯ ನಾವು ಹೀಗೆ ನೋಡಿದ ಕೀರ್ತನೆಗಳಲ್ಲಿಯೇ, ಅವರ ನಾಲಿಗೆಗಳು ಹದವಾದ ಕತ್ತಿಗಳೇ ಎಂಬುದಾಗಿ. ಹಾಗೆ ಇನ್ನು ನಾವು ಮುಂದೆ ನೋಡುವಾಗ ನಾಲಿಗೆ ಅಂದರೆ ಯಾವ ರೀತಿಯಾಗಿ ನಾವು ಉಪಯೋಗಿಸ್ತೇವೆ ಎಂಬುದಾಗಿ ನೋಡುವಾಗ, ಕೀರ್ತನೆಗಳು 50ನೇ ಕೀರ್ತನೆ 19ನೇ ವಾಕ್ಯದಲ್ಲಿ, ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ ಎಂಬುದಾಗಿ. ಯೆರೆಮೀಯನು ಇನ್ನೂ ಸ್ಪಷ್ಟವಾಗಿ ತಿಳಿಸುವ ಪ್ರಕಾರ 23ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ, ಪ್ರತಿಯೊಬ್ಬನ ನುಡಿಯೇ ಅವನವನಿಗೆ ಭಾರವಾಗಿರುವುದು ಎಂಬುದಾಗಿ. ಹೀಗೆ ನಾವು ನೋಡುವಾಗ ನಾಲಿಗೆಯ ಬಗ್ಗೆ ಅನೇಕ ವಾಕ್ಯಗಳನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಹಾಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯ ನೋಡುವಾಗ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ, ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿ ಅದೆ ಎಂಬುದಾಗಿ ನಾವು ನೋಡುತ್ತೇವೆ. ಹೀಗಾಗಿ ನಾವು ಹೇಗೆ ಮಾತನಾಡಬೇಕು ಎಂಬುದಾಗಿ ಸಹ ಅದರ ವಿಷಯದಲ್ಲಿ ಕೂಡ ನೋಡ್ತೇವೆ. ಸತ್ಯವೇದ ಅದು ನಮಗೆ ತಿಳಿಸುವಂಥದ್ದು ಆಗಿದೆ. ಕೀರ್ತನೆಗಳು 12:2ರಲ್ಲಿ ನಾವು ನೋಡುವಾಗ, ಅವರ ವಂಚನೆ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡುತ್ತಾರೆ ಎಂಬುದಾಗಿ. ಮತ್ತು ಅವರು ನಮ್ಮ ಮಾತುಗಳಿಗೆ ತಡೆ ಇಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮಗೆ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರೆ. ಅಷ್ಟು ಮಾತ್ರವಲ್ಲದೆ ನೋಡುತ್ತೇವೆ,
ಅವರು ಹಾಸ್ಯ ಮಾಡುವವರಾಗಿ ಕೆಡುಕಿನ ವಿಷಯದಲ್ಲಿ ಮಾತಾಡಿಕೊಳ್ಳುತ್ತಾರೆ. ತಾವು ಮೇಲೋಕದವರೋ ಎಂಬಂತೆ ದೊಡ್ಡ ಬಾಯಿ ಮಾಡುತ್ತಾರೆ ಎಂಬುದಾಗಿ ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಹೀಗೆ ಸತ್ಯವೇದದ ಪ್ರಕಾರ ನಾವು ಯಾವ ರೀತಿಯಾಗಿ ಮಾತನಾಡಬೇಕು ಎಂಬುದಾಗಿ ನೋಡುವುದಾದರೆ, ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಆತನು ಹೇಳುವ ಹಾಗೆ, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಎಂಬುದಾಗಿ. ಅದೇ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ಹೇಳುವ ಹಾಗೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತೂ ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ಎಂಬುದಾಗಿ ಅಲ್ಲೇ ಇರುವುದನ್ನು ನಾವು ನೋಡ್ತೇವೆ. ಹೀಗಾಗಿ ನಮ್ಮ ಮಾತುಗಳ ವಿಷಯದಲ್ಲಿ ಮತ್ತು ನಮ್ಮ ನಾಲಿಗೆಯ ವಿಷಯದಲ್ಲಿ ನೋಡುತ್ತೇವೆ, ನಾವು ಬಹಳ ಜಾಗರೂಕರಾಗಿರಬೇಕು ಎಂಬುದಾಗಿ. ಹೀಗಾಗಿ ಇಲ್ಲಿ ನಾವು ನೋಡಿದ ಹಾಗೆ ಮೊದಲನೇದಾಗಿ ನಾಲಿಗೆಯನ್ನು ನಾವು ಕಾದುಕೊಳ್ಳಬೇಕು. ಎರಡನೇದಾಗಿ ನೋಡುವಾಗ ತುಟಿಗಳನ್ನು ನಾವು ಬಿಡದೆ ಇಟ್ಟುಕೊಂಡಿರಬೇಕು ಎಂಬುದಾಗಿ. ಹೀಗಾಗಿ ಈ ನಾಲಿಗೆ ವಿಷಯದಲ್ಲಿ ನಾವು ನಮ್ಮ ನಾಲಿಗೆಯನ್ನು ಕಾದುಕೊಳ್ಳುತ್ತಾ ಮತ್ತು ವಂಚನೆ ಮಾತುಗಳಿಗೆ ಬಿಡದೆ ತುಟಿಗಳನ್ನು ನಾವು ಕಾಯ್ದುಕೊಳ್ಳುತ್ತಾ ಇರಬೇಕು ಎಂಬುದಾಗಿ 2. ಮತ್ತು ನಾವು ಮೂರನೇದಾಗಿ ನೋಡುವಾಗ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು ಎಂಬುದಾಗಿ. ಅದನ್ನು ನಾವು ಕೀರ್ತನೆ 119:68ನೇ ವಾಕ್ಯದಲ್ಲಿ ನೋಡುವಾಗ, ನಮ್ಮ ದೇವರು ಎಂಥ ದೇವರೆಂಬುದಾಗಿ ನೋಡುವಾಗ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಿ ಎಂಬುದಾಗಿ ನೋಡುತ್ತೇವೆ. ಆದ ಕಾರಣ ನಾವು ಒಳ್ಳೆಯದನ್ನು ಈ ಲೋಕದಲ್ಲಿ ಮಾಡುವವರು ಆಗಿರಬೇಕೆಂಬುದಾಗಿ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಆತನು ಹೇಳುವ ಹಾಗೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ ಎಂಬುದಾಗಿ. ಅಂದರೆ ನಾವು ಇತರರಿಗೆ ಒಳ್ಳೆಯದನ್ನು ಮಾಡೋಣ ಎಂಬುದಾಗಿ ನೋಡುವಾಗ ಯಾವ ರೀತಿಯಾಗಿ ಎಂಬುದಾಗಿ ನೋಡುವುದಾದರೆ, ಯೇಸುಸ್ವಾಮಿ ತಾನೇ ಪರ್ವತ ಪ್ರಸಂಗ ಮಾಡುವಾಗ ಹೇಳಿದಂಥ ಮಾತು, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ. ಮತ್ತು 4ನೇದಾಗಿ ನಾವು ನೋಡುವಾಗ ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಎಂಬುದಾಗಿ. ಸಮಾಧಾನಕ್ಕೆ ಇನ್ನೊಂದು ಅರ್ಥ ನೋಡುವಾಗ ಸುಕ್ಷೇಮವನ್ನು ಹಾರೈಸಿ ನಾವು ಅದಕ್ಕಾಗಿ ಪ್ರಯತ್ನ ಪಡಬೇಕೆಂಬುದಾಗಿ ನೋಡುತ್ತೇವೆ. ನಾವು ಕಳೆದ ತಿಂಗಳು ತಾನೇ ಯೇಸುವಿನ ಜನನದ ದಿನ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಿದ್ದೇವೆ. ಹೀಗಾಗಿ ಯೇಸುವಿಗೆ ಕೊಟ್ಟಂಥ ಹೆಸರು ನೋಡುವಾಗ ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆತನು ಸಮಾಧಾನದ ಪ್ರಭು ಎಂಬುದಾಗಿ. ಮತ್ತು ಯೇಸು ಕ್ರಿಸ್ತನು ಜನಿಸಿದಾಗ ದೇವದೂತ ಗಣಗಳು ಹಾಡಿದ ಹಾಗೆ ನೋಡುತ್ತೇವೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ. ಹೌದು, ನಾವು ಸಮಾಧಾನದಲ್ಲಿ ಜೀವಿಸಬೇಕೆಂಬುದಾಗಿ ಕರ್ತನಾದ ಯೇಸು ಸಮಾಧಾನದ ಪ್ರಭುವಾಗಿ ನೋಡುತ್ತೇವೆ. ಈ ಲೋಕಕ್ಕೆ ಆತನು ಬಂದಿದ್ದಾನೆ ಎಂಬುದಾಗಿ. ಮತ್ತು ಯೇಸು ಸ್ವಾಮಿ ತಾನೇ ಯೋಹಾನನ ಸುವಾರ್ತೆಯಲ್ಲೇ ಹೇಳುವ ಹಾಗೆ 14ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಹೀಗಾಗಿ ಕರ್ತನಾದ ಯೇಸು ತಾನೇ ನೋಡುತ್ತೇವೆ, ಆತನು ಸಮಾಧಾನ ಪ್ರಭುವಾಗಿ ನಮಗೆ ಆತನು ಶಾಂತಿಯನ್ನು ಕೊಡುವವನು ಆಗಿದ್ದಾನೆ ಎಂಬುದಾಗಿ. ಮಹಾಜ್ಞಾನಿಯಾದ ಸೊಲೊಮೋನನು ತಿಳಿಸುವ ಹಾಗೆ ಜ್ಞಾನೋಕ್ತಿಯಲ್ಲಿ ಹೇಳ್ತಾನೆಂದರೆ, ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು, ಕ್ರೋಧವು ಎಲುಬಿಗೆ ಕ್ಷಯವು ಎಂಬುದಾಗಿ ನೋಡುತ್ತೇವೆ. ಮತ್ತು ಅದೇ ಜ್ಞಾನೋಕ್ತಿ 25ನೇ ಅಧ್ಯಾಯದ 15ನೇ ವಾಕ್ಯ ನೋಡುವಾಗ, ದೀರ್ಘ ಶಾಂತಿಯಿಂದ ಪ್ರಭುವನ್ನು ಸಮ್ಮತಿಪಡಿಸಬಹುದು, ಮೃದುಮಚನವು ಎಲುಬನ್ನು ಮುರಿಯುವುದು ಎಂಬುದಾಗಿ ನೋಡುತ್ತೇವೆ.
ಹೀಗೆ ನಾವು ನೋಡಿದಂಥ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ನಾವು 4 ಕಾರ್ಯಗಳನ್ನು ಮಾಡುವಾಗ ನೋಡುತ್ತೇವೆ. ದೇವರು ನಮ್ಮನ್ನು ಆತನು ದೀರ್ಘಾಯುಷ್ಯದಿಂದ ಆಶೀರ್ವಾದ ಮಾಡ್ತಾನೆ ಮತ್ತು ನಾವು ಈ ಲೋಕದಲ್ಲಿ ಸುಖವನ್ನು ಅನುಭವಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ. ಹೀಗೆ ನೋಡುವಾಗ ನಾವು ನಮ್ಮ ನಾಲಿಗೆಯನ್ನು ಕಾಯ್ದುಕೊಂಡಿರುವಾಗ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ನಾವು ಹಿಡಿದುಕೊಂಡಿರುವಾಗ ಮತ್ತು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡುತ್ತಾ ಸಮಾಧಾನವನ್ನು ಹಾರೈಸಿ ನಾವು ಅದಕ್ಕಾಗಿ ಪ್ರಯತ್ನ ಪಡುವಾಗ ನೋಡುತ್ತೇವೆ, ನಾವು ಈ ಲೋಕದಲ್ಲಿ ದೀರ್ಘಾಯುಷ್ಯವನ್ನು ಹೊಂದಿಕೊಂಡವರಾಗಿ ಅದರೊಟ್ಟಿಗೆ ಸುಖದಿಂದ ನಾವು ಜೀವಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಪ್ರಸಂಗಿ 3ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನೋಡುವಾಗ, ಪ್ರತಿಯೊಬ್ಬನೂ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂಬುದಾಗಿ. ಅಂದರೆ ಸುಖವಾಗಿ ನಾವು ಲೋಕದಲ್ಲಿ ಜೀವಿಸುವುದು ದೇವರಿಂದ ಬಂದ ಒಂದು ವರ ಅಥವಾ ಒಂದು ಬಹುಮಾನ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಆದ ಕಾರಣ ನಾವು ಲೋಕದಲ್ಲಿ ಜೀವಿಸುವಾಗ ನಾವು ಮಾತನಾಡುವ ವಿಷಯಗಳಲ್ಲಿ ಜಾಗರೂಕರಾಗಿದ್ದು ಮಾತ್ರವಲ್ಲದೆ ವಂಚನೆ ಮಾತುಗಳಿಗೆ ನಮ್ಮ ತುಟಿಗಳನ್ನು ಬಿಡದೆ ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡುತ್ತಾ ಸಮಾಧಾನವನ್ನು ಹಾರೈಸಿ ನಾವು ಜೀವಿಸುವಾಗ ನೋಡುತ್ತೇವೆ, ದೇವರು ನಮಗೆ ಆತನು ದೀರ್ಘಾಯುಷ್ಯನ್ನು ಕೊಡ್ತಾನೆ ಮತ್ತು ನಾವು ಲೋಕದಲ್ಲಿ ಸುಖವಾಗಿ ಬಾಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಈ ರೀತಿಯಾಗಿ ನಾವು ಜೀವಿಸುವ ಹಾಗೆ ಈ ವಾಕ್ಯಗಳ ಮೂಲಕ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ತನ್ನ ನಾಮ ಮಹಿಮೆಗಾಗಿ ಮುನ್ನಡೆಸಲಿ.